ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ಏನು ಅಂತ ನೋಡೋಣ ಬನ್ನಿ. ಎಟಿಎಂಗಳಿಗೆ ಹಣ ತುಂಬುವುದಕ್ಕೆ ಹೋಗ್ತಾ ಇದ್ದ ವಾಹನ ನಾಪತ್ತೆಯಾಗಿದೆ. ಕೋಟ್ಯಾಂತರ ರೂಪಾಯಿ ಹೊಸ ನೋಟುಗಳ ಜೊತೆಗೆ ವಾಹನ ನಾಪತ್ತೆಯಾಗಿರುವಂತದ್ದು. 1,47,00,000 ರೂಪಾಯಿ ಮೌಲ್ಯದ ಹೊಸ ನೋಟಿನ ಜೊತೆಗೆ ಪರಾರಿಯಾಗಿರುವಂತದ್ದು. ಬೆಂಗಳೂರಿನ ಅವೆನ್ಯೂ ರಸ್ತೆ ಬಳಿಯ ಕೆಜಿ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಗನ್ಮ್ಯಾನ್ ದಾರಿಯನ್ನ ತಪ್ಪಿಸಿ ವಾಹನದೊಂದಿಗೆ ಚಾಲಕ ಪರಾರಿಯಾಗಿದ್ದಾನೆ. 500 ಹಾಗೆ 2,000 ಮುಖಬೆಲೆಯ ಹೊಸ ನೋಟುಗಳಿದ್ದಂತಹ ವಾಹನ, ಸುಮಾರು 1,37,00,000 ರೂಪಾಯಿ ಮೌಲ್ಯದ ನೋಟುಗಳು ಅಲ್ಲಿ ಇತ್ತು. 500 ಹಾಗೆ 2,000 ಮುಖಬೆಲೆಯ ಹೊಸ ನೋಟುಗಳಿದ್ದಂತಹ ವಾಹನದ ಜೊತೆಗೆ ಈಗ ಚಾಲಕ ಪರಾರಿಯಾಗಿದ್ದಾನೆ. ಹಣ ತುಂಬುವಂತಹ ವಾಹನಕ್ಕೆ ಹೊಸದಾಗಿ ಡ್ಯೂಟಿಗೆ ಸೇರ್ಕೊಂಡಿದ್ದ ಚಾಲಕ. ಲೋಗಿ ಕ್ಯಾಶ್ ಎಟಿಎಂ ಏಜೆನ್ಸಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ ಚಾಲಕ. ಈಗ ಫೋಟೋದಲ್ಲಿ ನೋಡ್ತಾ ಇದ್ರಿ, ಇದೇ ವಾಹನದಲ್ಲಿ 1,37,00,000 ರೂಪಾಯಿ, 500 ಮತ್ತೆ 2,000 ರೂಪಾಯಿ ನೋಟುಗಳಿತ್ತು. ಅದನ್ನ ಎಟಿಎಂಗಳಿಗೆ ತುಂಬೋದಕ್ಕೆ ಬರಲಾಗ್ತಾ ಇತ್ತು. ಆ ಸಂದರ್ಭದಲ್ಲಿ ಗನ್ಮ್ಯಾನ್ ಸಹ ಜೊತೆಗೆ ಇದ್ದ. ಗನ್ಮ್ಯಾನ್ ದಾರಿ ತಪ್ಪಿಸಿ ಚಾಲಕ ಗಾಡಿಯ ಜೊತೆಗೆ ದುಡ್ಡಿನ ಜೊತೆಗೆ ಈಗ ಎಸ್ಕೇಪ್ ಆಗಿದ್ದಾನೆ. ಬೆಂಗಳೂರಿನ ಚಿಕ್ಕಪೇಟೆ ಪೊಲೀಸರಿಗಾಗಲೇ ಸ್ಥಳಕ್ಕೆ ದೌಡಾಯಿಸಿದ್ದಾರೆ. ವಾಹನಕ್ಕಾಗಿ ಈಗ ತಲಾಶ ನಡೆಸ್ತಾ ಇದ್ದಾರೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಏನಿದು ಅಂತ ಅಂದ್ರೆ 500 ಮತ್ತೆ 2,000 ರೂಪಾಯಿ ನೋಟುಗಳಿಗಾಗಿ ಈಗ ಜನ ಪರದಾಡ್ತಾ ಇದ್ದಾರೆ. ಇಲ್ಲಿ ನೋಡಿದ್ರೆ ಎಸ್ಕೇಪ್ ಆಗಿದ್ದಾರೆ. ಹೇಗ್ ಸಾಧ್ಯ ಆಯ್ತು ಅಂತ, ಯಾರ ಚಾಲಕ, ಏನಿದೆ ಹೆಚ್ಚಿನ ಮಾಹಿತಿ ಅಂತ ಈ ಬಗ್ಗೆ? ಹೌದು ಮಾದೇಶ್, ಇದೊಂದು ರೀತಿ ಗ್ರಾಹಕರಿಗೆ ಇರ್ಬೋದು ಅಥವಾ ಜನರಿಗೆ ಒಂದು ರೀತಿ ಶಾಕ್, ಜೊತೆಯಲ್ಲಿ ಪೊಲೀಸರಿಗೂ ಕೂಡ ಒಂದು ರೀತಿ ಶಾಕ್ ಇದು. ಅಂದ್ರೆ ಇಲ್ಲಿ ಏನಂದ್ರೆ ಸುಮಾರು 2 ಗಂಟೆ 10 ನಿಮಿಷದ ಸಂದರ್ಭದಲ್ಲಿ, ಅದು ಬಹಳ ಬಿಸಿಯೆಸ್ಟ್ ರೋಡ್ ಅಂತಾನೆ ಕರೆಸ್ಕೊಳ್ಳುತ್ತೆ ಕೆಜಿ ರೋಡ್, ಅಂತ ರೋಡ್ ಅಲ್ಲಿ ಆಗಿರುವಂತಹ ಘಟನೆ ಇದು. ಅಂದ್ರೆ ಏನು ಸುಮಾರು 1,37,00,000 ಅಂದ್ರೆ ಕ್ಯಾಶ್ ಅನ್ನ ಇದ್ದಂತಹ ಒಂದು ವ್ಯಾನ್, ಅದನ್ನ ಯೂ ಟರ್ನ್ ತಗೊಂಡ್ ಬರ್ತೀನಿ ಅಂತ ಗನ್ಮ್ಯಾನ್ಗೆ ಹೇಳಿ ಹೋದಂತ ವ್ಯಾನ್ ಮತ್ತೆ ವಾಪಸ್ ಬಂದಿಲ್ಲ. ಈ ಸಂಬಂಧ ಚಿಕ್ಕಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಮತ್ತೆ ಚಿಕ್ಕಪೇಟೆ ವೆಸ್ಟ್ ಡಿಸಿಪಿ ಅನುಚೇತ್ ಸೇರಿದಂತೆ ಎಲ್ಲ ಹಿರಿಯ ಅಧಿಕಾರಿಗಳಲ್ಲಿ ಸ್ಥಳದಲ್ಲಿ ಮುಖ ಮೂಡಿ ಏನಾಗಿದೆ ಅಂತ ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಆದ್ರೆ ಇಲ್ಲಿ ಆ ಗನ್ಮ್ಯಾನ್ಗೆ ದಾರಿ ತಪ್ಪಿಸಿ ಮಾಡಿರುವಂತಹ ಕೆಲಸ ಇದು. ಗನ್ಮ್ಯಾನ್ ಇಲ್ಲಿ ಯೂ ಟರ್ನ್ ತಗೊಂಡ್ಬರ್ತೀನಿ ಮುಂದೆ ಹೋಗಿ ಅಂತ ಹೇಳಿ ಹೋದಂತ ವ್ಯಾನ್ ಮತ್ತೆ ಬಂದಿಲ್ಲ. ಅದರಲ್ಲಿ 1,37,00,000 ಕ್ಯಾಶ್ ಇತ್ತು ಅನ್ನುವಂಥದ್ದು. ಜೊತೆಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪಾ ಅಂದ್ರೆ, ಅದು ಎಲ್ಲವೂ ಕೂಡ ಹೊಸ ನೋಟ್ 2,000 ಮತ್ತೆ 500 ರೂಪಾಯಿ ಹೊಸ ನೋಟುಗಳು ಇದ್ವು ಅನ್ನುವಂತ ಮಾಹಿತಿ ಕೂಡ ಇದೀಗ ಲಭ್ಯ ಆಗ್ತಾ ಇದೆ. ಇದು ಒಂದು, ಈ ವ್ಯಾನ್ ಲೋಗಿ ಏಜೆನ್ಸಿ ಅಂತ, ಲೋಗಿ ಎಟಿಎಂ ಏಜೆನ್ಸಿ ಅನ್ನುವಂಥದ್ದು ಇದು. ಈ ಏಜೆನ್ಸಿ ಎಲ್ಲದಕ್ಕೂ ಅಂದ್ರೆ ಎಟಿಎಂಗಳಿಗೆ ಹಣವನ್ನ ಸಾಗಿಸುವಂತಹ ಸರ್ವಿಸ್ ಅನ್ನ ಪ್ರೊವೈಡ್ ಮಾಡ್ತಾ ಇರುತ್ತೆ. ಆ ಸಂಸ್ಥೆಗೆ ಸೇರಿದಂತಹ ಒಂದು ವಾಹನ ಅನ್ನುವಂಥದ್ದು ಪೊಲೀಸರು ಅಧಿಕೃತವಾಗಿ ಖಚಿತಪಡಿಸಿದ್ದಾರೆ ಮಾದೇಶ್. ಯಾಕಂದ್ರೆ ಗಾಡಿಯಲ್ಲಿ ಇರ್ಬೇಕಿತ್ತು ಗನ್ಮ್ಯಾನ್, ಅಂದ್ರೆ ಯೂಟರ್ನ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ ಕೂಡ ಆತ ಇರ್ಬೇಕಿತ್ತು. ಅಂದ್ರೆ ಯಾಕೆ ಇಳಿದ ಅಂತ ಆತನ ವಿಚಾರಣೆ ಏನಾದ್ರು ನಡೆಸ್ತಾ ಇದ್ದಾರೆ. ಹಾಗೆ ಚಾಲಕ ಯಾರು ಈಗ ಪರಾರಿ ಆಗಿದ್ದಾನೆ, ಅವನ ಬಗ್ಗೆ ಏನಾದ್ರು ಹಿನ್ನೆಲೆ, ಆತನ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ಪೊಲೀಸರು ಸದ್ಯಕ್ಕೆ? ಪೊಲೀಸರು ಅದೇ ಒಂದು ರೀತಿಯ ದಾರಿಯಲ್ಲಿದ್ದಾರೆ, ಅದೇ ಹಾದಿಯಲ್ಲಿದ್ದಾರೆ. ಮಾಹಿತಿ ಕಲೆ ಹಾಕೋದು, ಯಾರು ಅದು ಯಾವ ಕ್ಷಣಕ್ಕೆ ಬಂತು, ಯಾಕೆ ಹಿಂಗೆ ದಾರಿ ತಪ್ಪಿಸ್ತಾ ಅಥವಾ ಬೇರೆ ಯಾರಾದ್ರೂ ಇದ್ದಾರಾ ಅದ್ರ ಒಳಗಡೆ ಅನ್ನೋಂಥದ್ದು ಎಲ್ಲ ಮಾಹಿತಿಗಳನ್ನು ಕೂಡ ಹೆಕ್ಕಿ ತೆಗಿತಾ ಇದ್ದಾರೆ. ಆದ್ರೂ ಯಾರಿದ್ರು ಡ್ರೈವರ್ ಅನ್ನೋಂಥದ್ದು ಇನ್ನು ಖಚಿತಪಡಿಸಿಲ್ಲ, ಅವ್ರ ಹೆಸರು ಕೂಡ ಖಚಿತಪಡಿಸಿಲ್ಲ. ಬಟ್ ಆ ಡ್ರೈವರ್ ಕೂಡ ಕಾಂಟ್ರಾಕ್ಟ್ ಡ್ರೈವರ್ ಆಗಿರೋ, ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿಯನ್ನ ಪೊಲೀಸರು ಖಚಿತಪಡಿಸ್ತಾ ಇದ್ದಾರೆ. ಇನ್ನೊಂದು ಹಂತ ಏನಂದ್ರೆ, ಇಲ್ಲಿ ಇಂಪಾರ್ಟೆಂಟ್ ಏನಂದ್ರೆ, ಅಲ್ಲಿ ಸ್ಪಾಟ್ ಅಲ್ಲಿ 2 ಎಟಿಎಂಗಳು ಇದಾವೆ. ಇದೇ
ಇಂಡಿಯಾ ಬ್ಯಾಂಕ್ ಆಫ್ ಇಂಡಿಯಾಗೆ ಸೇರಿದಂತದ್ದು. ಆದ್ರೆ ಅಲ್ಲಿನ ಅಧಿಕಾರಿ ಮತ್ತೆ ಸಿಬ್ಬಂದಿ ವರ್ಗದವರು ಹೇಳೋ ಪ್ರಕಾರ ಇಲ್ಲಿ ಯಾವುದು ನಮ್ಮಲ್ಲೂ ಏನೂ ಆಗಿಲ್ಲ, ನಮ್ಮ ಇಬ್ಬರು ಕೂಡ ಇದೀಗ ಕಿತ್ತಾಟಕ್ಕೆ ಇಳಿದಿದ್ದಾರೆ ಮಾದೇಶ್. ಓಕೆ, ಅಂದ್ರೆ ಒಂದ್ ಸ್ವಲ್ಪ ಬೇಜವಾಬ್ದಾರಿತನ, ನಿರ್ಲಕ್ಷ್ಯ ಅಂತ ಅನ್ಸಲ್ವಾ ಅಂತ? ಅಂದ್ರೆ 1,37,00,000 ರೂಪಾಯಿ ಇರುವಂತ ವ್ಯಾನ್ ಅನ್ನ ಅದು ಹೇಗೆ ಒಬ್ಬ ಡ್ರೈವರ್ ಅನ್ನ ನಂಬಿ ಬಿಟ್ರು ಅಂತ ಅಲ್ಲಿ? ಅದು ಯಾವಾಗ್ಲೂ ಡ್ರೈವರ್ ನಂಬಿ ಬಿಡೋದು ಅನ್ನೋದಕ್ಕಿಂತ ಅವ್ರು ಯಾವಾಗ್ಲೂ ಸರ್ವಿಸ್ ಪ್ರೊವೈಡರ್ಸ್ ಅವರೇ ಆಗಿರ್ತಾರೆ. ಅಂದ್ರೆ ಮೊದಲನೇದಾಗಿ ಬ್ಯಾಂಕ್ ಅವ್ರ ಜೊತೆ ಒಂದು ಕಾಂಟ್ರಾಕ್ಟ್ ಗೆ ಸೈನ್ ಹಾಕಿರುತ್ತೆ. ಆ ಬ್ಯಾಂಕಿನ ಹೆಸರಲ್ಲಿ ದುಡ್ಡನ್ನ ಇವರು ತೆಗೆದುಕೊಂಡು ಒಂದು ಚೆಸ್ಟ್ ಇಂದ ಡ್ರಾ ಮಾಡಿ ಅದನ್ನು ತೆಗೆದುಕೊಂಡು ಅದೇ ಬ್ಯಾಂಕುಗಳ ATM ಗೆ ಸರ್ವಿಸ್ ಪ್ರೊವೈಡ್ ಮಾಡ್ತಾರೆ. ಅಂದ್ರೆ ದುಡ್ಡನ್ನ ಹೋಗಿ ತುಂಬುವಂತದ್ದು ಇವರ ಕೆಲಸ. ಸೊ ಪ್ರತಿನಿತ್ಯ ನಡೆಯುವಂತ ಕೆಲಸ. ಅದ್ರ ಜೊತೆಗೆ ಏನಂದ್ರೆ ಆ ದುಡ್ಡನ್ನು ತೆಗೆದುಕೊಂಡು ಹೋಗ್ಬೇಕಾದ್ರೆ ಅದಕ್ಕೆ ಸೆಕ್ಯೂರಿಟಿ ಗನ್ಮ್ಯಾನ್ ಒಬ್ರು ಇರ್ತಾರೆ, ಮತ್ತೆ ಡ್ರೈವರು, ಅದ್ರ ಜೊತೆಗೆ ಅಲ್ಲಿ ಏನು ATM ಒಳಗೆ ಹಣ ತುಂಬಲಿಕ್ಕೆ ಅಂತ ಒಂದು ಸಿಬ್ಬಂದಿ ಸ್ಪೆಷಲ್ ಆಗಿ ನೇಮಕ ಮಾಡ್ಕೊಂಡಿರ್ತಾರೆ, ಅವರು ಕೂಡ ಅದ್ರಲ್ಲಿ ಇರ್ತಾರೆ. ಮತ್ತೆ ಅದ್ರಲ್ಲಿ ಏನಾದ್ರೂ ATM ಗೆ ತೊಂದರೆ ಆದ್ರೆ ಅಥವಾ ಸಮಸ್ಯೆ ಕಂಡು ಬಂದ್ರೆ ಟೆಕ್ನಿಕಲಿ ಅದನ್ನ ಸಾಲ್ವ್ ಮಾಡ್ಲಿಕ್ಕೂ ಕೂಡ ಒಬ್ಬ ಇಂಜಿನಿಯರ್ ಕೂಡ ಇರ್ತಾರೆ. ಸೊ ಇವ್ರಿಷ್ಟು ಜನ ಇಲ್ವಾ ಅನ್ನೋಂಥದ್ದು ಇನ್ನೂ ಇದೀಗ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಅಥವಾ ಗನ್ಮ್ಯಾನ್ ಏನಾದ್ರೂ ಈಗ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾನ, ಅಥವಾ ಡ್ರೈವರ್ಗೂ ಇವ್ರಿಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ, ಸುಮ್ನೆ ನೇರಕ್ಕೆ ಹೋಗ್ ಬರ್ತೇನೆ ಒಂದು ಯೂಟರ್ನ್ ತಗೊಂಡ್ ಬರ್ತೇನೆ ಅಂತ ಹೇಳಿದ ಕೂಡ್ಲೆ ಅವ್ನ್ ಬಿಟ್ಟು ಕಳ್ಸಿದ್ ಹೇಗೆ? ಈ ಎಲ್ಲಾ ಪ್ರಶ್ನೆಗಳು ಇದೀಗ ಉದ್ಭವ ಆಗಿದೆ. ಸೊ ಅದನ್ನ ಇಟ್ಕೊಂಡು ತನಿಖೆ ಆರಂಭಿಸಿದ್ದಾರೆ ಮಾದೇಶ್. ಯಾಕಂದ್ರೆ ಡ್ರೈವರ್ ಸ್ಥಳೀಯನ ಅಥವಾ ಹೊರಗಿನವನ, ಆ ಬಗ್ಗೆ ಏನಾದ್ರು ಮಾಹಿತಿ ಇದೆಯಾ ಅಂತ? ಸೊ ಈ ಬಗ್ಗೆ ಇನ್ನು ಅವನು ಏನು ಸ್ಥಳೀಯನ ಅಥವಾ ಎಲ್ಲಿ ಅವನು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದ, ಇದೇ ಸಂಸ್ಥೆಯಲ್ಲಿ ಕೆಲಸ ಮಾಡಿದಾನ ಅಥವಾ ಏನು ಅನ್ನೋಂಥದ್ದು ಇನ್ನಷ್ಟೇ ಮಾಹಿತಿಗಳು ಲಭ್ಯ ಆಗಬೇಕಾಗಿದೆ. ಆದ್ರೆ ಒಂದು ವಿಚಾರವನ್ನ ಅವರು ಖಚಿತಪಡಿಸಿದ್ದಾರೆ, ಅವನು ಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡ್ತಾ ಇದ್ದ ಅನ್ನೋಂಥ ಮಾಹಿತಿಯನ್ನು ಖಚಿತಪಡಿಸಿದ್ದಾರೆ. ಅಂದ್ರೆ ಈಗ ಹೊಸದಾಗಿ ಆತ ಕೆಲಸಕ್ಕೆ ಸೇರ್ಕೊಂಡಿದ್ದಾನೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಅಂದ್ರೆ ಇದೇ ಉದ್ದೇಶ ಇಟ್ಕೊಂಡು ಏನಾದ್ರೂ ಆತ ಕೆಲಸಕ್ಕೆ ಸೇರ್ಕೊಂಡಿದ್ದ, ಆ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ಅಂತ? ಬಹುಶಃ ಯಾವ ಆಂಗಲ್ ಅನ್ನು ಕೂಡ ಈ ಸಂದರ್ಭದಲ್ಲಿ ತಳ್ಳಿ ಹಾಕುವಂತಿಲ್ಲ. ಹೊಸದಾಗಿ ಬಂದಿದ್ರು ಅಥವಾ ಏನಾದ್ರೂ ದುಡ್ಡಿಗೆ ಈ ತರ ಆಸೆ ಬಿದ್ದು ಮಾಡಿದ್ರ, ಅಥವಾ ಮುಂದೆ ಅದು 1,37,00,000 ಹಣ ನೋಡಿದ ಕೂಡಲೇ ಏನಾದ್ರೂ ಪ್ಲಾನ್ ಮಾಡಿ ಅದನ್ನ ಎಸ್ಕೇಪ್ ಮಾಡೋಕೆ ಎಲ್ಲ ರೆಡಿ ಮಾಡ್ಕೊಂಡ್ರ? ಸೊ ಎಲ್ಲ ಪ್ರಶ್ನೆಗಳು ಇದೀಗ ಉದ್ಭವಿಸ್ತಾ ಇದಾವೆ. ಆದ್ರೆ ಯಾವುದನ್ನು ಕೂಡ ಖಚಿತಪಡಿಸಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಅವನು ಸಿಗಬೇಕು ಅಥವಾ ಗನ್ಮ್ಯಾನ್ ಕರೆಕ್ಟ್ ಆಗಿ ಹೇಳ್ಬೇಕು. ಮತ್ತೆ ಈಗ ಬ್ಯಾಂಕ್ಗಳು ಕ್ಲೈಮ್ ಮಾಡೋದೇ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಅವ್ರು ನಮಗ್ ಸೇರಿದ್ದಲ್ಲ ಅನ್ನೋಂಥದ್ದು ಜಗಳಾಟಕ್ಕೆ ಅವರೇ ನಿಂತಿದ್ದಾರೆ. ಅದು ಯಾರಿಗೆ ಸೇರಿದ್ದು ಮತ್ತೆ ಹೆಂಗ್ ಬಂತು ಅಲ್ಲಿಗೆ ಅನ್ನೋಂಥದ್ದು ಈಗ ಉದ್ಭವ ಆಗಿರೋ ಪ್ರಶ್ನೆ. ಫಸ್ಟ್ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಬರ್ಬೇಕಾಗತ್ತೆ. ಕಂಪ್ಲೇಂಟ್ ಬಂದ್ಮೇಲೆ ಯಾರು ಎಷ್ಟೊತ್ತಿಗೆ ಬಂದ್ರು, ಯಾರಿದ್ರು, ಅವ್ರ ಹಿನ್ನೆಲೆ ಏನು, ಎಲ್ಲಿ ಅವರು, ಎಲ್ಲವೂ ಕೂಡ ವಿವರಗಳು ಲಭ್ಯ ಆಗ್ಬೇಕಾಗುತ್ತೆ. ಅಲ್ಲ ಮಂಜುನಾಥ್, ಈಗ 2 ಗಂಟೆ ಸುಮಾರಿಗೆ ಆಗಿರುವಂತಹ ಘಟನೆ, ನಾಪತ್ತೆ ಆಗಿದೆ 1,37,00,000 ರೂಪಾಯಿ. ಅಂದ್ರೆ ಇನ್ನೂ ಕೂಡ ಕಂಪ್ಲೇಂಟ್ ತಗೊಂಡಿಲ್ವಾ, ಕಂಪ್ಲೇಂಟ್ ಕೊಟ್ಟಿಲ್ವಾ ಅಂತ ಯಾರು? ಬ್ಯಾಂಕ್ ಅವರು ಆಗಿರ್ಬೋದು, ಹಾಗೆ ಲೋಗಿ ಕ್ಯಾಶ್ ATM ಏಜೆನ್ಸಿ ಅವರು ಯಾರು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ವಾ? ಕಂಪ್ಲೇಂಟ್ ಅಂದ್ರೆ ಮೊದಲನೇದಾಗಿ ಮಾಹಿತಿ ರವಾನಿಸಿದ್ದಾರೆ. ಮಾಹಿತಿ ರವಾನಿಸಿದ ಕೂಡಲೇ ಪೊಲೀಸ್ನವರು ಅದನ್ನ ವೆಹಿಕಲ್ ನಂಬರ್ ಮತ್ತೆ ಇದಕ್ಕೆ ಸಂಬಂಧಪಟ್ಟಿದ್ದ ವಿಚಾರಗಳನ್ನ ಏನು ವೈರ್ಲೆಸ್ ಅಲ್ಲಿ ಫ್ಲಾಶ್ ಮಾಡಿದ್ದಾರೆ. ಅಂದ್ರೆ ಎಲ್ಲಾದ್ರೂ ಹೋಗ್ತಾ ಇದೆ, ಟ್ರಾಫಿಕ್ ವೈರ್ಲೆಸ್ ಅಲ್ಲಿ ಫ್ಲಾಶ್ ಆಗಿದೆ, ಎಲ್ಲಾದ್ರೂ ಹೋದ್ರೆ ಈ ಗಾಡಿಯನ್ನ ಹಿಡೀರಿ ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಾಗೆ ಮಾಹಿತಿಗಳು ಮೊದಲ ಹಂತದಲ್ಲಿ ಏನೇನ್ ಮಾಡ್ಬೇಕು, ಫಸ್ಟ್ ಪ್ರಿಕಾಷನರಿ ಏನೇನ್ ತಗೋಬೇಕು ಅನ್ನೋದ್ರ ಬಗ್ಗೆ ಮಾಡಿದ್ದಾರೆ. ಸೊ ಇನ್ನು ಉಳಿದಂತೆ ಇವ್ನು ಯಾರು, ಕಂಪ್ಲೇಂಟ್ ಅದೆಲ್ಲವೂ ಕೂಡ ಒಂದ್ ಸ್ವಲ್ಪ ತಡ ಆಗ್ಬಹುದು ಕಂಪ್ಲೇಂಟ್ ಅಧಿಕೃತವಾಗಿ ಕೊಡ್ಲಿಕ್ಕೆ. ಅದನ್ನ ಹೊರತಾಗಿ ಏನಂದ್ರೆ ಈಗ ಇಷ್ಟೊಂದು ಬ್ಯುಸಿ ರೋಡ್ ಅಲ್ಲಿ ಹೇಗಾಯ್ತು ಅನ್ನುವಂಥದ್ದೇ ಎಲ್ಲರಿಗೂ ಹುಟ್ಟಿರುವಂತ ಪ್ರಶ್ನೆ. KG ರೋಡ್ ಅಂದ್ರೆ ಸಾಮಾನ್ಯಕ್ಕೆ ಗೊತ್ತಿರುತ್ತೆ, ಎಲ್ಲ ಸಾಕಷ್ಟು ವಾಹನಗಳು, ಬ್ಯುಸಿ ರೋಡ್, ಮತ್ತೆ ಅಷ್ಟು ಬ್ಯುಸಿಯಲ್ಲೂ ಕೂಡ ಒಬ್ಬ ಯಾಮಾರಿಸ್ತಾನೆ ಅಂದ್ರೆ ಇದು ಯಾವ ಮಟ್ಟಕ್ಕೆ ಆಗಿರುವಂತದ್ದು ಅನ್ನುವಂಥದ್ದು ಈಗ ಪ್ರಶ್ನೆ ಉದ್ಭವ ಆಗಿದೆ. ಮಂಜುನಾಥ್, ಈತ ಒಬ್ಬನೇ ಮಾಡಿರಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಈತನಿಗೆ ಯಾರಾದ್ರೂ ಸಹಾಯ ಮಾಡಿರ್ತಾರ ಅಂತ, ದೊಡ್ಡ ಮಟ್ಟದಲ್ಲಿ ಯಾರಾದ್ರೂ ಸಹಾಯ ಮಾಡಿರುವಂತ ಸಾಧ್ಯತೆಗಳಿದ್ಯಾ ಅಂತ ಇವನಿಗೆ? ಇರಲೂಬಹುದು. ಯಾಕಂದ್ರೆ ಅದರಲ್ಲಿ ಕೇವಲ ಒಬ್ಬರೇ ಇರೋದಿಲ್ಲ, ಡ್ರೈವರ್ ಮಾತ್ರ ಒಬ್ಬನೇ ಇರೋದಿಲ್ಲ ಆ ವ್ಯಾನ್ ಅಲ್ಲಿ. ಅದನ್ನ ಹೊರತಾಗಿ ಇನ್ನು ATM. ಮಂಜುನಾಥ್, ಧನ್ಯವಾದ ನಮ್ಮೆಲ್ಲ ಮಾಹಿತಿಗಾಗಿ. ಈಗ ಉಮೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಏನು ಘಟನೆ ನಡೆದಂತಹ ಸ್ಥಳದಿಂದಲೇ, ಬ್ಯಾಂಕ್ನ ಮುಂದೆಯಿಂದಲೇ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಉಮೇಶ್, ಏನಾದ್ರೂ ಅಪ್ಡೇಟ್ ಸಿಗ್ತಾ, ಏನಾದ್ರೂ ಡೆವಲಪ್ಮೆಂಟ್ಸ್ ಆಗಿದೆಯಾ? ಏನಾದ್ರೂ ಪೊಲೀಸರು ಮಾಹಿತಿಯನ್ನ ಕೊಟ್ಟಿದ್ದಾರಾ? ಆತನನ್ನ ಹುಡುಕುವಂತ ಕೆಲಸ ಎಷ್ಟರ ಮಟ್ಟಿಗೆ ಬಂದಿದೆ ಈಗ ಅಂತ? ಓಕೆ, ಸಂಪರ್ಕ ಸಾಧ್ಯ ಆಗಿಲ್ಲ. ATMಗಳಿಗೆ ಹಣ ತುಂಬೋದಕ್ಕೆ ಹೋಗ್ತಾ ಇದ್ದಂತ ವಾಹನವನ್ನ ಚಾಲಕನೇ ಎಸ್ಕೇಪ್ ಮಾಡಿರುವಂತದ್ದು. ಅದರಲ್ಲಿ ಸುಮಾರು 1,37,00,000 ರೂಪಾಯಿ ಮೌಲ್ಯದ ಹೊಸ ನೋಟುಗಳು, 500 ಮತ್ತೆ 2,000 ಮುಖಬೆಲೆಯ
1,37,00,000 ದುಡ್ಡಿತ್ತು. ಆ ದುಡ್ಡಿನ ಜೊತೆಗೆ ಆತ ಎಸ್ಕೇಪ್ ಆಗಿದ್ದಾನೆ. ಗನ್ಮ್ಯಾನ್ ಕೂಡ ಜೊತೆಗಿದ್ದ. ಆದ್ರೆ ಗನ್ಮ್ಯಾನ್ ನನ್ನ ಬ್ಯಾಂಕ್ ಹತ್ರ ಇಳಿಸಿ, ATM ಹತ್ರ ಇಳಿಸಿ, ನಾನು ಅಲ್ಲಿ ಯೂಟರ್ನ್ ಹಾಕೊಂಡ್ ಬರ್ತೀನಿ ಅಂತ ಹೋದಂತ ಚಾಲಕ ನಾಪತ್ತೆ ಆಗಿದ್ದಾನೆ. ಈಗ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲಿ ಹೋಗಿದೆ ಗಾಡಿ, ಎಲ್ಲಿ ಹೋಗಿದೆ, ಆ ನಂಬರ್ ಅನ್ನ ಟ್ರೇಸ್ ಮಾಡುವಂತ ಕೆಲಸ ಕೂಡ ಈಗ ಮಾಡ್ತಾ ಇದ್ದಾರೆ. ಹಾಗೆ ಸಾಕಷ್ಟು ಅಚ್ಚರಿಯನ್ನ ಉಂಟು ಮಾಡುವಂತ ಘಟನೆ ಇದು. ಒಂದ್ ರೀತಿ ಶಾಕ್ ಆಗುತ್ತೆ ಎಲ್ರಿಗೂ. ಏನು ಈ ಘಟನೆ ನಡೆದಿದೆ, ಈ ಘಟನೆಯನ್ನ ಕೇಳಿದ ತಕ್ಷಣ, ನೋಡಿದ ತಕ್ಷಣ ಒಂದ್ ರೀತಿ ಶಾಕ್ ಆಗುತ್ತೆ. ಆ ಮಟ್ಟಿನ ದರೋಡೆ ಇದು ಅಂತ ಹೇಳ್ಬೋದು. ಪರಾರಿಯಾಗಿದ್ದಾನೆ 1,37,00,000 ಜೊತೆಗೆ. ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್. ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಆತ ಯಾರು, ಗಾಡಿ ಎಲ್ಲಿ ಹೋಗಿದೆ, ಹೇಗಾಯ್ತು ಘಟನೆ ಅನ್ನುವಂತ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ಕಲೆ ಹಾಕಿದ್ದಾರಾ ಪೊಲೀಸರು? ಮಾದೇಶ್, ಇಲ್ಲಿವರೆಗೂ ಆತ ಯಾರು ಅನ್ನೋದು ಇನ್ನಷ್ಟು ಕನ್ಫರ್ಮ್ ಆಗ್ಬೇಕಾಗಿದೆ. ಆದ್ರೆ ಈಗ ಉಪ್ಪಾರಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಏನ್ KG ರಸ್ತೆ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಬ್ಯಾಂಕ್ ಆಫ್ ಇಂಡಿಯಾದಿಂದ 1,37,00,000 ಕ್ಯಾಶ್ ತಗೊಂಡು ಹೊರಹೋದಂತಹ ಏನು ATM ತುಂಬಿಸುವಂತ ವಾಹನ ಏನಿತ್ತು, ಆ ವಾಹನದಲ್ಲಿ ಆಚೆ ಹೊರಗಡೆ ಹೋಗ್ಬೇಕಾದ್ರೆ ಗನ್ಮ್ಯಾನ್ ಇದ್ದ. ಗನ್ಮ್ಯಾನ್ ಅನ್ನು ಕಣ್ತಪ್ಪಿಸಿ ಈಗ ಡ್ರೈವರು ಗಾಡಿ ತಗೊಂಡು ಪರಾರಿಯಾಗಿರುವಂತದ್ದು. ಈ ಲಾಗಿ ಕ್ಯಾಶ್ ಅನ್ನೋದು ಒಂದು ಏಜೆನ್ಸಿ ಸೇರಿದ್ದ ವಾಹನ ಅಂತ ಹೇಳಲಾಗ್ತಿದೆ. ಆದ್ರೆ ಬ್ಯಾಂಕ್ ಆಫ್ ಇಂಡಿಯಾದವ್ರು ಅವ್ರನ್ನ ನಾವು ಅಧಿಕಾರಿಗಳನ್ನ ನಾವು ಸಂಪರ್ಕ ಮಾಡಿದ್ರೆ ನಮ್ಮ ಬ್ಯಾಂಕಿಂದ ಯಾವುದೇ ದುಡ್ಡು ಹೊರ ಹೋಗಿಲ್ಲ, ನಮ್ಮ ಬ್ಯಾಂಕಿಂದ ಯಾವುದೇ ದುಡ್ಡು ಕಳುವು ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿನ ಸ್ಥಳೀಯರು ಒಬ್ರು ನೋಡಿದ್ರ ಪ್ರಕಾರ ಏನು ಇಲ್ಲಿ ಗೇಟಿಂದ ಬ್ಯಾಂಕ್ ಆಫ್ ಇಂಡಿಯಾದಿಂದ ಹೊರ ಹೋಗ್ಬೇಕಾದ್ರೆ ಗೇಟಿಂದ ಆಚೆ ಬಂದಂತ ವೇಳೆ ಗನ್ಮನ್ ಕಣ್ತಪ್ಪಿಸಿ ಈಗ ಡ್ರೈವರ್ 1,37,00,000 ತಗೊಂಡು ಪರಾರಿಯಾಗಿರುವಂತದ್ದು. ಮಾದೇಶ್, ಓಕೆ, ಧನ್ಯವಾದ ಉಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇಷ್ಟೊತ್ತು ಸುದ್ದಿ ಕೊಟ್ಟಿದ್ದು ನಾನು ಮಾದೇಶ್ ಆನೇಕಲ್. ನೆನಪಿರಲಿ, ನ್ಯೂಸ್ ಆನ್ ರೈಟ್ ಪಬ್ಲಿಕ್ ಟಿವಿ. ಹಳೆ ನೋಟು ಬ್ಯಾನ್ ನಿಷೇಧಿಸಿ ಕಪ್ಪು ಹಣ, ಭ್ರಷ್ಟಾಚಾರ ಹಾಗೂ ಭಯೋತ್ಪಾದನೆ ವಿರುದ್ಧ ಒಂದು ರೀತಿಯ ಸಮರವನ್ನೇ ಸಾರಿರುವ ಪ್ರಧಾನಿ ತಮ್ಮ ದಿಟ್ಟ ನಡೆಯನ್ನು ಬಲವಾಗಿ ಸಮರ್ಥಿಸಿಕೊಂಡಿದ್ದಾರೆ. ಇದು ಕೇವಲ ಆರಂಭ ಮಾತ್ರ ಅಂದಿರೋ ಪ್ರಧಾನಿ ಮತ್ತಷ್ಟು ಸುಧಾರಣೆ ತರುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದೇ ಇಂಪಾರ್ಟೆಂಟ್. ಮಹತ್ವದ ಬೆಳವಣಿಗೆಯೊಂದರಲ್ಲಿ ಮದುವೆ ಕಾರ್ಯಗಳಿಗೆ ಹಣ ವಿತ್ಡ್ರಾ ಮಾಡೋದಕ್ಕೆ ವಿಧಿಸಲಾಗಿರುವಂತಹ ನಿಯಮಗಳನ್ನ ಸಡಿಲಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. RBI ವಿಧಿಸಿರುವಂತಹ ನಿಯಮಗಳ ಸಂಬಂಧ ಇವತ್ತು ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಪರಿಶೀಲನೆ ನಡೆಸಲಿದ್ದಾರೆ. ಬಳಿಕ ನಿಯಮಾವಳಿಗಳಲ್ಲಿ ಕೊಂಚ ಸಡಿಲಿಕೆ ಮಾಡಿ RBI ಹೊಸದಾಗಿ ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆ.